ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಸುರೇಶ್ ಅಂತ. ನಾನು ಕಾಳಿಕ ದೇವಸ್ಥಾನದಲ್ಲಿ ಅರ್ಚಕನಾಗಿದ್ದೀನಿ. ನನ್ನಲ್ಲಿ ಆದಂಥ ಅನುಭವಗಳು, ನಾನು ದೇವಿಯ ಪೂಜೆ ಮಾಡುವಾಗ ವಿಶೇಷವಾಗಿ ಆದಂಥ ಅನುಭವಗಳ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಮೊದಲ ಸಲ ನಾನು ಕಾಳಿಕ ದೇವಿ ದೇವಸ್ಥಾನದ ಒಳಗಡೆ ಹೋದಾಗ ನನಗನ್ನಿಸ್ತು, ಅಮ್ಮನನ್ನು ನೋಡಿದೆ, ಭಾಳ ಖುಷಿ ಆಯಿತು. ಪೂಜೆ ಮಾಡ್ತಾ ಹೋದೆ. ಪೂಜೆ ಹೇಗೆ ಅಂದರೆ ಹಾಗೆ ನೀರಿನ ಅಭಿಷೇಕ ಮಾಡೋದು, ಅಮ್ಮನನ್ನು ಶುದ್ಧಿ ಮಾಡೋದು, ಪೂಜೆ ಮಾಡೋದು, ಇಷ್ಟೇ. ಕೆಲವು ತಿಂಗಳುಗಳ ಕಾಲ ಹೀಗೆ ಮಾಡ್ತಾ ಹೋದೆ. ಹೀಗೆ ಮಾಡ್ತಾ ನನಗೆ ಅನಿಸ್ತು, ಹೀಗೆ ಮಾಡಿದ್ರೆ ಹೇಗೆ ಅಂತಂದೇಳಿ. ಆಗ ಏನು ಮಾಡಿದೆ ಅಂದ್ರೆ, ಹಂಪೆಯಲ್ಲಿ ಒಬ್ಬ ಗುರುಗಳು ಸಿಕ್ಕಿದ್ರು. ಅವ್ರ ಬಳಿ ಹೀಗೆ ಹೋದಾಗ ಅವ್ರನ್ನ ಕೇಳಿದೆ, ಗುರುಗಳೇ, ನಾನು ದೇವಿ ಪೂಜೆ ಮಾಡಬೇಕಂತ ಇದ್ದೀನಿ ಅಂತ ಹೇಳಿದೆ. ಆಗ ಅವರು ನನ್ನನ್ನು ಹೀಗೆ ನೋಡಿದರು. ಎದಕ್ಕೆ ಮಾಡಬೇಕು ಅಂತ ಅಂದ್ಕೊಂಡು ಅಂತ ಹೇಳಿದರು. ನಾನೇನು ಇವ್ರು ಹಿಂಗೆ ಕೇಳಿದಿರಲ್ಲ ಅನಿಸ್ತು. ಇಲ್ಲ, ನಾನು ದೇವಸ್ಥಾನದಲ್ಲಿ ಅರ್ಚಕನಾಗಿದ್ದೀನಿ, ಹಾಗಾಗಿ ಪೂಜೆ ಮಾಡಬೇಕು. ಆ ಪೂಜೆ ವಿಧಿವಿಧಾನಗಳು ನನಗೇನೂ ಗೊತ್ತಿಲ್ಲ, ನನಗೆ ಹೇಳಿಕೊಡಿ ಅಂದೆ. ಅವರು ಮತ್ತೊಮ್ಮೆ ಹೀಗೆ ನೋಡಿ, ಯಾತಕ್ಕೋಸ್ಕರ ಮಾಡ್ಬೇಕನ್ಕಂಡು ಅಂತ ಮತ್ತೆ ಪ್ರಶ್ನೆ ಮಾಡಿದರು. ಇಲ್ಲ, ದೇವಿಯ ಕೃಪೆಗಾಗಿ, ಆಕೆ ಅನುಗ್ರಹ ಆಶೀರ್ವಾದಕ್ಕಾಗಿ ಹೇಗೆ ಮಾಡಬೇಕೋ ಏನೋ ತಾಯಿಯ ಪೂಜೆ ನನಗೆ ಗೊತ್ತಿಲ್ಲ, ಹೇಳಿಕೊಡಿ ಅಂದಾಗ ಅವರು ಹೀಗೆ ನೋಡಿ, ಸರಿ, ನಾನು ನಿನಗೆ ಹೇಳ್ಕೊಡ್ತೀನಿ, ಹಾಗೆ ಮಾಡಬೇಕು, ಮಾಡ್ತೀಯಾ, ನಿನಗೆ ಆ ಸಾಮರ್ಥ್ಯ ಐತಾ ಅಂತ ಕೇಳಿದರು. ಏನು ಇವ್ರು ಹೀಗೆ ಕೇಳಿದಿರಲ್ಲ ಅಂತ ಹ್ಞೂ ಅಂತ ಒಪ್ಪಿದೆ. ಆಗ ಅವರು ನನಗೆ ಹೇಳಿದರು, ನೀನು ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಎದ್ದುಬಿಟ್ಟು ಈ ಒಂದು ಸಾಧನೆ ಮಾಡಬೇಕು. ಏನು ಅಂದರೆ, ನೀನು ದಿಗಂಬರವಾಗಿಬಿಟ್ಟು ದೇವಿಯ ಸಾಧನೆ ಮಾಡಬೇಕು. ನಿನಗೆ ನಾನೊಂದು ಮಂತ್ರದ ಉಪದೇಶವನ್ನು ಕೊಡ್ತೀನಿ. ಆ ಮಂತ್ರವನ್ನು 21 ದಿನಗಳ ಕಾಲ ಸಾಧನೆ ಮಾಡಬೇಕು, ಮಾಡ್ತೀಯಾ ಅಂದರು. ನನಗೊಂದು ಕ್ಷಣ ಭಯ ಅನ್ನಿಸ್ತು. ಏನಪ್ಪ ಇವರು ರಾತ್ರಿ 12 ಗಂಟೆ ಹೊತ್ತಲ್ಲಿ ಪೂಜೆ ಮಾಡುವಂತಿದ್ದಾರಲ್ಲ ಅಂತ. ಆದರೂ ಅದೇನೋ ಒಳ ಮನಸ್ಸು ಒಪ್ಪಿತು ಮಾಡು ಅಂತ. ನಾನು ಹ್ಞೂ ಅಂತ ಒಪ್ಪಿಬಿಟ್ಟೆ. ಆಗ ಅವರು ನನಗೊಂದು ಮಂತ್ರವನ್ನು ಹೇಳಿದರು. ಅವತ್ತು ಮಂಗಳವಾರ, 1-2 ದಿನ ಬಿಟ್ಟರೆ ಮಂಗಳವಾರ ಶುರುವಾಗುತ್ತೆ. ಆ ಮಂಗಳವಾರ ದಿನ ನೀನು ಈ ಸಾಧನೆಗೆ ಸಿದ್ಧನಾಗು ಅಂತ ಹೇಳಿದರು. ಆಯಿತು ಅಂತ ಒಪ್ಪಿದೆ. ಆಗ ಮನೆಗೆ ಬಂದು ಮನೆಯಲ್ಲಿ ಎಲ್ಲರಿಗೆ ಹೇಳಿದೆ, ಹೀಗಿದೆ ಅಂತಂದೇಳಿ. ಅಂದರೆ ನಮ್ಮ ಮಿಸ್ಸಸ್ಗೆ ಹೇಳಿದೆ. ಅವರು ರಾತ್ರಿ 12 ಗಂಟೆ ಸುಮಾರು, ತುಂಬ ಭಯ ಅನಿಸುತ್ತೆ, ಕತ್ಲು ಅಷ್ಟೊತ್ತಿನಲ್ಲಿ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತಲ್ಲ ಅಂತಂದೇಳಿ. ಇಲ್ಲ, ನಾನು ಒಪ್ಪಿ ಬಂದುಬಿಟ್ಟಿದ್ದೀನಿ, ಮಾಡಬೇಕಂತ ದೃಢ ನಿರ್ಧಾರ ಮಾಡಿದ್ದೀನಿ, ನಾನು ಮಾಡ್ತೀನಿ ಅಂತ ಹೇಳಿದೆ. ಅವರು ಕೂಡ ಆಯಿತು ಅಂತ ಒಪ್ಪಿದರು. ಆ ನಂತರ ಅವತ್ತು ರಾತ್ರಿ 12 ಗಂಟೆ ಸುಮಾರು ಚೆನ್ನಾಗಿ ಜಳಕವೆಲ್ಲ ಮಾಡ್ಕೊಂಡ್ಬಿಟ್ಟು, ಒಂದು ಮಡಿ ಪಂಜೆಯನ್ನು ಅಷ್ಟು ಹಾಕ್ಕೊಂಡ್ಬಿಟ್ಟು ಸೀದಾ ದೇವಸ್ಥಾನದ ಹತ್ರ ಹೋದೆ. ಸುತ್ತಲೂ ನಿಶಬ್ದ, ಕತ್ತಲು ಬೇರೆ, ಆ ಕಡೆ ಈ ಕಡೆ ಎಲ್ಲ ನಾಯಿಗಳಿದ್ದಾವೆ. ಅದೊಂದು ಭಯ, ಎಲ್ಲಿ ನಾಯಿಗಳು ಬರ್ತಾವೋ ಅಂತಂದೇಳಿ. ಭಯದ ಮೇಲೆ ಹೇಗೋ ದೇವಸ್ಥಾನದ ಹತ್ತಿರ ಹೋದೆ. ದೇವಸ್ಥಾನದ ಮೇಲೆ ಅಮ್ಮನ ಮೂರ್ತಿ ಇದೆ, ಅದನ್ನು ನೋಡಿದೆ. ಒಂದು ಕ್ಷಣ ಭಯ ಅನ್ನಿಸ್ತು, ಹೇಗಪ್ಪ ಮಾಡೋದು ಪೂಜೆ ಅಂದ್ಕೊಂಡು ಒಳಗಡೆ ಹೋಗಿ ಬಾಗಿಲು ತೆಗೆದು ಒಳಗೆ ಹೋದೆ. ಅಲ್ಲಿ ಹೋದಾಗ ಅಮ್ಮನ ಮೂರ್ತಿ ನೋಡಿದೆ. ಅಮ್ಮನ ರೂಪ ನೋಡಿದ ತಕ್ಷಣ ನನಗೆ ಭಯ ಶುರುವಾಯಿತು. ಯಾಕಂದರೆ ಅಷ್ಟು ದೊಡ್ಡ ಕಣ್ಣುಗಳು, ನೋಡೋಕ್ಕೊಂಥರ ಸಿಟ್ಟಿಲಿಂದ ಏನೋ ಬಂದುಬಿಡ್ತೀನಿ ಅನ್ನೋ ಥರ ಮುಖ ನೋಡಿದೆ. ಭಾರಿ ಭಯ ಆಯಿತು. ಈ ರೀತಿ ರೌದ್ರ ರೂಪವಾಗಿರ್ತಕ್ಕಂಥ ಜಗನ್ಮಾತೆಯ ಮುಂದೆ ಹಿಂಗೆ ಹೋಗಿ ಪೂಜೆ ಮಾಡೋಕ್ಕಾಗುತ್ತಾ, ದಿಗಂಬರವಾಗಿ ಅದು ಅಂತ ಯೋಚನೆ ಮಾಡಿದೆ. ಆದರೆ ಸಂಕಲ್ಪ ಮಾಡಿಬಿಟ್ಟಿದ್ದೀನಿ, ಮಾಡ್ತೀನಿ ಅಂತ. ಗುರು ಹತ್ರ ಕೂಡ ಹೇಳಿಬಿಟ್ಟಿದ್ದೀನಿ ಮಾಡ್ತೀನಿ ಅಂತ. ಏನು ಮಾಡೋದು, ಸಿದ್ಧ ಆದೆ, ರೆಡಿ ಮಾಡಿದೆ. ರೆಡಿಯಾಗಿ ಗರ್ಭಗುಡಿನೆಲ್ಲ ಶುದ್ಧಿ ಮಾಡಿಕೊಂಡೆ. ಶುದ್ಧಿ ಮಾಡ್ಕೊಂಡ ನಂತರ ನಾನು ವಿವಸ್ತ್ರನಾಗಬೇಕಲ್ಲ, ಒಂದು ಚಿಕ್ಕ ದಾರ ಕೂಡ ಮೈ ಮೇಲೆ ಇರಬಾರ್ದು. ಆ ರೀತಿ ದಿಗಂಬರವಾಗಿ ನಿಂತಿನ್ನು ಅಮ್ಮನಿಗೆ ಅಭಿಷೇಕ ಮಾಡಬೇಕು. ಆ ಕ್ಷಣಗಳನ್ನು ನೆನೆಸ್ಕೊಂಡ್ರೆ ವಿಪರೀತ ಭಯ ಅನಿಸುತ್ತೆ. ಏನಪ್ಪ ಇದು, ತಾಯಿ ಎದುರಿಗೆ ಈ ಥರ ಇದ್ಬಿಟ್ಟು ಪೂಜೆ ಮಾಡೋದ, ಇದೆಂಥ ಪೂಜೆ, ಇದು ಯಾಕೆ ಹಿಂಗೆ ಹೇಳಿದ್ರಲ್ಲ, ಆದರೂ ಮಾಡಬೇಕಲ್ಲ ಅಂದ್ಕೊಂಡು ಮಾಡೋಕ್ಕೆ ಶುರು ಮಾಡಿದೆ. ಅವತ್ತಿನ ದಿನ ಹೇಗೋ ಭಯದಿಂದ ಪೂಜೆ ಎಲ್ಲ ಮಾಡಿದೆ. 12 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. 3 ಗಂಟೆ ಅನ್ನೊತ್ತಿಗೆ ಮುಗೀತು. ಅಲ್ಲಿಂದ 3 ಗಂಟೆಯಿಂದ 4 ಗಂಟೆವರೆಗೆ 1-2 ತಾಸು ಅಲ್ಲೇ ನಿದ್ರೆ ಹೋದೆ. ಅಷ್ಟೊತ್ತಿಗೆ
5 ಗಂಟೆ ಆಗ್ತಾ ಬಂತು. ಆಗ ಮತ್ತೆ ಬೆಳಿಗ್ಗೆ ಎದ್ದು ಪದರೆ ತೆಗೆದು ಮತ್ತೊಂದು ಮಹಾಮಂಗಳಾರತಿ ಮಾಡಿ ಅವತ್ತಿನ ದಿನ ನಾವು ಮುಗಿಸಿದ್ವಿ. ಮತ್ತೆ ಮರುದಿನ ಪ್ರಾರಂಭ ಆಯಿತು. ಮರುದಿನ ಅದೇ ಥರನೇ ಮಧ್ಯರಾತ್ರಿ 12 ಗಂಟೆ ಸುಮಾರು ಎದ್ದು ಮತ್ತೆ ದೇವಸ್ಥಾನಕ್ಕೆ ಹೋದೆ. ಅವತ್ತು ಸ್ವಲ್ಪ ಭಯ ಕಮ್ಮಿ ಆಗಿತ್ತು. ಒಳಗಡೆ ಹೋದೆ. ಆಗಲೂ ದಿಗಂಬರವಾಗಿ ಮತ್ತೆ ಪೂಜೆ ಶುರು ಮಾಡಿಕೊಂಡೆ. ಪೂಜೆ ಮಾಡ್ತಿದ್ದಂತೆ ಹೊರಗಡೆ ಆ ಬೆಕ್ಕುಗಳು ವಿಚಿತ್ರವಾಗಿ ಶಬ್ದ ಮಾಡೋಕ್ಕೆ ಶುರು ಮಾಡಿದ್ವು. ಏನಿವು ಇಷ್ಟರ ಮಟ್ಟಿಗೆ ಶಬ್ದ ಮಾಡ್ತಾವಲ್ಲ ಅಂತಂದೇಳಿ ಅಂದ್ಕೊಂಡು ಹಾಗೆ ಇಣಿಕಾಕಿ ನೋಡಿದೆ. ದಿಗಂಬರವಾಗಿದ್ದೀನಿ, ಹೊರಗೆ ಹೋಗ್ಲಿಕ್ಕೆ ಭಯ. ಹೀಗೆ ನೋಡಿದೆ, ಆದರೆ ಬೆಕ್ಕೇನು ಕಾಣಲಿಲ್ಲ. ಶಬ್ದ ಮಾತ್ರ ಜೋರಾಗಿ ಬರ್ತಾಯಿತ್ತು. ಇರಲಿ ಬಿಡು, ಅದ್ರ ಕಡೆಗೆಲ್ಲ ಗಮನ ಕೊಡಬಾರ್ದು ಅಂತ ಮತ್ತೆ ಪೂಜೆ ಧ್ಯಾನ ಶುರು ಮಾಡಿಕೊಂಡೆ. ಅವತ್ತು ಏನೂ ಅನ್ನಿಸ್ಲಿಲ್ಲ. ಅವತ್ತು ಹಾಗೆ ಮುಗಿಸಿದೆ. ಮತ್ತೆ ಮರುದಿನ ಹೀಗೆ 5 ದಿನ ಮಾಡಿದೆ. 5 ದಿನದ ನಂತರದಿಂದ ವಿಚಿತ್ರವಾದ ಅನುಭವ ಆಗಲಿಕ್ಕೆ ಶುರುವಾಯಿತು. 5ನೇ ದಿನದಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗ ಯಾರೋ ಗೆಜ್ಜೆ ಹಾಕಿ ನಡೀತಾ ಇರೋ ಥರ ಶಬ್ದ ಕೇಳಿಸೋಕ್ಕೆ ಶುರುವಾಯಿತು. ಇದು ಏನಿರ್ಬೋದು? ಯಾಕಂದರೆ ನಾನು ಯಾವುದನ್ನು ಹಾಗೆ ನಂಬೋದಿಲ್ಲ. ಪ್ರತ್ಯಕ್ಷವಾಗಿ ಕಂಡಾಗ ಮಾತ್ರ ಇದು ಇರ್ಬೋದು ಅಂತ ಒಪ್ಪಬಲ್ಲೆ. ಇಲ್ಲದ್ರೆ ಸುಮ್ಮನೆ ನಾನು ಯಾವುದನ್ನು ಒಪ್ಪಲ್ಲ. ಮತ್ತೊಮ್ಮೆ ಡೋರಲ್ಲಿ ಹೀಗೆ ಹೆಣಿಕೆ ಹಾಕಿ ನೋಡಿದೆ, ಆದರೆ ಏನೂ ಕಾಣ್ತಾ ಇಲ್ಲ. ಶಬ್ದ ಮಾತ್ರ ಬರ್ತಾ ಇತ್ತು. ಬಹುಶಃ ಯಾವುದಾದ್ರೂ ಹುಳನೋ ಇನ್ನು ಯಾವುದಾದ್ರೂ ಈ ಥರ ಶಬ್ದ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡೆ. ಮತ್ತು ನನ್ನ ಸಾಧನೆ ನಾನು ಮುಂದುವರಿಸಿದೆ. ಅವತ್ತು ಹೀಗೆ ಸಾಧನೆ ಮಾಡಿದೆ. ಎಲ್ಲ ಸಾಧನೆ ಆದಮೇಲೆ ನಾನೊಂದು 2 ತಾಸಲ್ಲೇ ಮಲಗ್ತಿದ್ದೆ ಗರ್ಭಗುಡಿಯಲ್ಲೇ. ಆಗ ಮಲಗಿದಾಗ ಏನೋ ಒಂಥರ ದೇಹದಲ್ಲಿ ಸೆಳೆತ ಆಗ್ಲಿಕ್ಕೆ ಶುರುವಾಯಿತು. ಸರಿಯಾಗಿ ನಿದ್ದೆ ಬರಲಿಲ್ಲ. ಆಗ ಇರಲಿ ಬಿಡಂತ ಸುಮ್ಮನೆ ಅದೇ. ಮತ್ತು ಹೀಗೆ ಪೂಜೆ ಮಾಡ್ತಾ ಒಂದು ರೀತಿ ದೇವಿ ರೂಪ ಬರೋದು. ಆ ಮಲಗಿದ ಕ್ಷಣದಲ್ಲಿ ದೇವಿಯ ರೂಪ ಬರಲಿಕ್ಕೆ ಶುರುವಾಯಿತು. ಬಂದು ಆ ವಿಕಾರವಾಗಿ ಕಾಣುವಂಥ ದೇವಿ ಮುಖದಲ್ಲಿ ಆಗ ಒಂಥರ ಪ್ರೇಮದ ನಗು. ತಾಯಿ ತನ್ನ ಮಗುವನ್ನು ನೋಡಿದಾಗ ಆ ತಾಯಿಯ ಮುಖದಲ್ಲಿ ಯಾವ ಥರ ಇರುತ್ತೋ ಆ ಥರದ ಆ ತಾಯಿಯ ನಗುವಿನ ಮುಖ ಕಾಣಕ್ಕೆ ಶುರುವಾಯಿತು. ತಕ್ಷಣ ಅಮ್ಮ ಅಂತ ಎದ್ದೆ. ಮತ್ತೆ ದೇವಿ ಮುಖ, ಆ ದೇವಿ ಮೂರ್ತಿ ನೋಡಿದೆ. ದೇವಿ ಮೂರ್ತಿ ನೋಡಿದಾಗ ಅಲ್ಲಿ ಮತ್ತೆ ಕೋಪದಿಂದ ಇದ್ಲು. ಇದೇನು ಹೀಗೆ ಕಂಡಿತಲ್ಲ, ಕನಸಲ್ಲಿ ಮಾತ್ರ ಹಾಗೆ ದರ್ಶನ ಕೊಟ್ಟರು, ಇಲ್ಲಿ ನೋಡಿದರೆ ಹೀಗಿದ್ದಾಳಲ್ಲ ಅನ್ನಿಸ್ತು. ಸರಿ ಅಂತ ಸುಮ್ಮನೆ ಆದೆ. ಕೊನೆಯ ಸಮಯ ಅಂದರೆ 21 ದಿನ ನಾನು ಮಾಡಬೇಕಾಗಿತ್ತಲ್ಲ, ಅಲ್ಲಿಂದ 18, 19, 20, 21 ಈ ದಿನಗಳಲ್ಲಿ ಐತಲ್ಲ ಭಾರಿ ಅನುಭವಗಳಾಗಲಿಕ್ಕೆ ಶುರುವಾದವು. ಅವತ್ತೊಂದು ದಿನ ಪೂಜೆ ಮಾಡಿದ್ದೆ, ಅಲ್ಲೇ ಮಲಗಿದ್ದೆ. ಆಗ ಮಲಗಿದಾಗ ತುಂಬ ಚಳಿ ಆಗ್ತಾಯಿತ್ತು. ಚಳಿ ಏನೋ ಆಗ್ತಾನೆ ಇತ್ತು ಅದು ಮೊದಲಿಂದನೂ. ಆದರೆ ಅವತ್ತು ಏನು ವಿಶೇಷ ಅನ್ಸೋಕ್ಕೆ ಶುರುವಾಗಿತ್ತು ಅಂದರೆ, ಹೀಗೆ ಮಲಗಿದ್ದೀನಿ, ಯಾರೋ ಕಂಬಳಿನ ತಗೊಂಡು ಏನೋ ಒಂದು ಒದಕ್ಕೆ ಹೊಚ್ಚಿದಂಗೆ ಆಯಿತು. ತಕ್ಷಣವೇ ಎಚ್ಚರದೆ, ಮತ್ತೆ ಏನೂ ಇಲ್ಲ. ಮತ್ತು ತಣ್ಣನೇ ಅನುಭವನೇ ಆಗ್ತಾಯಿತ್ತು. ಏನು ಈ ಥರ ಆಗ್ಲಿಕ್ಕತ್ತಿಲ್ಲ, ಇದೆ ನನ್ನ ಭ್ರಮೆನ ಅನ್ಕೊಂಡು ಮತ್ತೆ ಹೀಗೆ ಕಣ್ಣು ಮುಚ್ಚಿದೆ. ಕಣ್ಣು ಮುಚ್ಚಿದ ತಕ್ಷಣ ಮತ್ತೆ ಯಾರೋ ಏನೋ ಹೊಚ್ಚಿದಂಥ ಅನುಭವ ಆಗೋದು. ಏನಿದು ಈ ಥರ ಆಗ್ಲಿಕ್ಕತ್ತೈತಲ್ಲ ಅಂತ ಒಂದು ಅವತ್ತು ಸರಿ ನಿದ್ದೆ ಬರಲಿಲ್ಲ. ಅದಾಯಿತು. ಮತ್ತೆ ಮರುದಿನವೂ ಹಾಗೇನೆ ಹೀಗೆ ಮಲಗಿದಾಗ ಯಾರೋ ಏನೋ ಹೊಚ್ಚಿದಂಗೆ ಆಗೋದು. ಇರಲಿ ತಗೊಂತ ಹಾಗೆ ಮಲಗಿದಾಗ ಆ ಆನಂದನೇ ಬೇರೆ. ಯಾರೋ ನನ್ನ ಜೊತೆಗಿದ್ದಾರೆ, ನನಗೆ ಸಹಾಯ ಮಾಡ್ತಿದ್ದಾರೆ ಅನ್ನುವಂಥ ಅನುಭವ ಆಗ್ಲಿಕ್ಕೆ ಶುರುವಾಯಿತು. ಈ ಒಂದು 2 ದಿನ ಈ ಥರ ಅನುಭವ ಆದ ನಂತರ ಈ 20, 21ನೇ ದಿನದಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೆ. ಹಾಗೆ ಮಲಗಿದಾಗ ದೇವಿ, ಆ ದೇವಿಯ ರೂಪ ಕನಸಿನಲ್ಲೂ, ಅದು ಕನಸು ಅನ್ಬೇಕು ಏನನ್ಬೇಕು ನನಗೆ ಗೊತ್ತಾಗಲಿಲ್ಲ. ಆದರೆ ಆಕೆ ಚಿತ್ರ ಹಾಗೆ ಬಂದು ಮಾತೆ ನನ್ನ ಜೊತೆಗೆ ಮಾತಾಡೋದು. ಆಕೆ ಮಾತಾಡ್ತಾ ಇದ್ದಾಳೆ. ಅದು ಬಹುಶಃ ಕನಸಂತಲೇ ಹೇಳ್ಬೋದು. ಕನಸಲ್ಲೇ ಆ ತಾಯಿ ಹೇಳೋಕ್ಕೆ ಶುರು ಮಾಡಿದ್ಲು. ಏನು ಅಂತ ಹೇಳ್ತಾ ಇದ್ಲು ಅಂದರೆ, ಯಾವ ವ್ಯಕ್ತಿ ಕೂಡ ನಾನು ದೊಡ್ಡವನು ಅಂತ ಯಾರು ಅನ್ಕೊತಾರೋ ಅವ್ರು ಯಾರ ಕೈಲಿಂದ ಸಾಧ್ಯ ಆಗೋದಿಲ್ಲ ದಿಗಂಬರವಾಗಿ ಪೂಜೆ ಮಾಡೋಕ್ಕೆ ಬರೋದು. ಅಮ್ಮನ ಬಳಿ ಹಾಗೆ ಯಾರೂ ಬರೋಕ್ಕಾಗೋದಿಲ್ಲ. ನೀನು ಬಂದಿ ಅಂದ್ರೆ ಇವತ್ತಿನಿಂದ ನೀನು ಯಾವುದೇ ಸ್ತ್ರೀಯರನ್ನು ನೋಡಿದರೂ ಕೂಡ ಅವರೊಳಗೆ ನನ್ನನ್ನು ನೋಡುವಂಥ ಗುಣ ನಿನ್ನಲ್ಲಿ ಬರುತ್ತೆ. ಹಾಗೆ ಅಲ್ಲದೆ ನೀನು ಅದೇ ಥರನೇ ಬದುಕಬೇಕು. ಮಾತೆಯ ಭಕ್ತನಾಗಬೇಕಂದ್ರೆ ಪ್ರತಿ ಸ್ತ್ರೀಯರಲ್ಲೂ ಮಾತೆಯನ್ನು ನೋಡುವಂಥ ಗುಣವನ್ನು ನೀನು ಪಡಿಬೇಕು.
ಇನ್ಮೇಲಿಂದ ಅದನ್ನೇ ಪಡಿತೀಯ, ಹಾಗೇ ಇರ್ತೀಯ ಅಂತಂದೇಳಿ ಹೇಳಿದ ಥರ ಅನುಭವ ಆಯಿತು. ಇದು ಆದ ನಂತರದಿಂದ ನನ್ನ ಮನಸ್ಥಿತಿನೇ ಬೇರೆ ಆಯಿತು. ಆಗಿನಿಂದ ಯಾರೇ ಬರಲಿ ಪ್ರತಿಯೊಬ್ಬರೊಳಗೂ ಆ ಜಗನ್ಮಾತೆಯನ್ನು ಕಾಣುವಂಥ ಗುಣ ನನ್ನಲ್ಲಿ ಬರಲಿಕ್ಕೆ ಶುರುವಾಯಿತು. ಇದು ಆದರೆ ಒಂದಿನ ಏನಾಯಿತು ಅಂದರೆ, ಕೆಲವು ವ್ಯಕ್ತಿಗಳನ್ನು ನೋಡಿದಾಗ, ಅಂದರೆ ಕೆಲವು ಸ್ತ್ರೀಯರನ್ನು ನೋಡಿದಾಗ ಮನಸ್ಸು ವಿಕಾರದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆ ಕ್ಷಣದಲ್ಲೇ ದೇವಿಯ ಮುಖ ಸ್ವರೂಪ ಬರೋದು, ಬಂದು ಅವರು ಹೀಗೆ ಹೇಳ್ತಾಯಿದ್ರು ಅಮ್ಮನವರು. ಹೇಗೆ ಅಂದರೆ, ನೀನು ಏನನ್ನು ನೋಡ್ತಾ ಇದೆಯೋ ಅದು ಮಲಮೂತ್ರಗಳಿಂದಲೇ ಬಂದಿದ್ದು, ಅದೇನು ವಿಶೇಷವಾದದ್ದು ಅಲ್ಲ ಅಂತಂದೇಳಿ ಹೇಳ್ತಾಯಿತ್ತು. ಆಗ ಅನ್ಕಂಡೆ, ಯಾವುದು ಸುಂದರವಾಗಿ ಕಾಣ್ತಾ ಇದೆಯೋ ಅದರ ಹತ್ತಿರ ಹೋದರೆ ಅದು ಕೊನೆಗೆ ಮಲಮೂತ್ರದ ಕಡೆಗೆ ತಗೊಂಡೋಗಿ ಹೊಸೆಯುತ್ತೆ ನಮ್ಮನ್ನು ಅಂತಂದೇಳಿ ಅದೊಂದು ಅನುಭವ ಆಯಿತು. ಆಗಿನಿಂದ ಪ್ರತಿ ಸ್ತ್ರೀಯರಲ್ಲೂ ಜಗನ್ಮಾತೆಯನ್ನು ನೋಡ್ತೀನಿ. ಕೆಲವು ಸ್ತ್ರೀಯರಲ್ಲಿ ವಿಕಾರವಾಗಿ ಕಂಡಾಗ ಮತ್ತೆ ಜಗನ್ಮಾತೆಯ ಸ್ವರೂಪ ತಕ್ಷಣವೇ ಬರಲಿಕ್ಕೆ ಶುರುವಾಗುತ್ತೆ. ಈ ಸಾಧನೆಯಿಂದ ಮನಸ್ಸು ಬುದ್ಧಿ ಶುದ್ಧ ಆಗ್ತಾ ಹೋಯಿತು. ಅಂದಿನಿಂದ ಜಗನ್ಮಾತೆಯನ್ನು ಎಂದೂ ಬಿಡಲಿಲ್ಲ, ಪೂಜೆ ಮಾಡ್ತಾನೇ ಬಂದೆ. ಇದು ಆದ ನಂತರ ನಾನೊಂದು ಕಾಳಿ ಪ್ರಯೋಗ ಮಾಡಿದೆ, ಪೂಜೆ ಮಾಡಿದೆ. ಅದು ವಿಶೇಷವಾದ ಅನುಭವ ಆಗಿತ್ತು. ಯಾಕಂದರೆ ಅದು ಹೊಳೆ ಹತ್ತಿರದಲ್ಲಿ ಮಾಡಿದ್ದೆ, ನಮ್ಮ ಹಂಪೆಯಲ್ಲಿ ಹೊಳೆ ಹತ್ತಿರ ಮಾಡಿದ್ದೆ. ವಿಶೇಷವಾದ ಅನುಭವ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ.